ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ವೀಕ್ಷಕರೇ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಕ್ರಮ ಹಣ ಸಂಪಾದನೆ ಕೇಸ್ನಲ್ಲಿ ತಿಹಾರ್ ಜೈಲು ಸೇರಿರೋ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಜೈಲಲ್ಲಿ ಮೊದಲ ರಾತ್ರಿಯನ್ನ ಕಳೆದಿದ್ದಾರೆ. ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಇರೋ ಡಿಕೆಶಿ ಮೊದಲ ದಿನದ ಜೈಲು ವಾಸಕ್ಕೆ ಕಣ್ಣೀರನ್ನ ಇಟ್ಟಿದ್ದಾರೆ. ಯಾರೊಂದಿಗೂ ಮಾತನಾಡದೆ ಬ್ಯಾರಕ್ ನಂಬರ್ 7 ನಲ್ಲಿ ಮೊದಲ ದಿನ ಕಳೆದಿದ್ದಾರೆ ಡಿಕೆ ಶಿವಕುಮಾರ್. ಜೈಲಲ್ಲಿ ಕೊಡುವಂತ ರೋಟಿ ದಾಲ್ ಸೇವಿಸ್ತಾ ಇರೋ ಡಿಕೆಶಿ ನಾಳೆಯಾದ್ರೂ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೇ ಇದ್ದಾರೆ. ಇವತ್ತು ಸಹೋದರ ಡಿಕೆ ಸುರೇಶ್, ಅಣ್ಣ ಡಿಕೆ ಶಿವಕುಮಾರ್ ಅನ್ನ ಜೈಲಲ್ಲಿ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಡಿಕೆ ಸುರೇಶ್ಗೆ ಸಂಬಂಧಿ ಕಂ ಶಾಸಕ ಡಾಕ್ಟರ್ ರಂಗನಾಥ್ ಹಾಗೆಯೇ ಎಂಎಲ್ಸಿ ರವಿ ಕೂಡ ಜೈಲಿಗೆ ಭೇಟಿ ನೀಡಿ ಡಿಕೆಶಿಯನ್ನ ಮಾತನಾಡಿಸಿದ್ದಾರೆ. ಇನ್ನು ತಿಹಾರ್ ಜೈಲಿನ ಮುಂದೆ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಭೇಟಿಗೆ ಕಾದು ಕುಳಿತಿದ್ರು. ಆದರೆ ಜೈಲಿನ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಭೇಟಿಗೆ ನಿರಾಕರಿಸಿದ್ರು. ಇದರಿಂದ ಆಕ್ರೋಶಗೊಂಡ ಅಭಿಮಾನಿಗಳು ಜೈಲಾಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಇತ್ತ ಡಿಕೆಶಿಯಿಂದ ಇಡಿ ದಾಖಲಿಸಿಕೊಂಡಿರುವಂತಹ ಹೇಳಿಕೆಗಳನ್ನು ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದ ಡಿಕೆ ಶಿವಕುಮಾರ್ ಅರ್ಜಿ ವಿಚಾರಣೆಯನ್ನ ದೆಹಲಿ ಹೈಕೋರ್ಟ್ ಸೆಪ್ಟೆಂಬರ್ 26ಕ್ಕೆ ಮುಂದೂಡಿದೆ. ಇನ್ನು ನಾಳೆ ಮತ್ತೆ ಸಿಬಿಐ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು ಬೇಲ್ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಅಣ್ಣ ಡಿಕೆ ಶಿವಕುಮಾರ್ ಜೈಲು ಸೇರಿದ್ದಾಯ್ತು. ಈಗ ಜೂನಿಯರ್ ಕನಕಪುರ ಬಂಡೆಯ ಒಂದೊಂದೇ ಹಗರಣಗಳು ಬಯಲಾಗ್ತಾ ಇವೆ. ಬಹುಕೋಟಿ ಡ್ರೀಮ್ಸ್ ಇನ್ಫ್ರಾ ವಂಚನೆ ಪ್ರಕರಣದ ಆಸ್ತಿ ಖರೀದಿ ಮಾಡುವ ಮೂಲಕ ಸಂಸದ ಡಿಕೆ ಸುರೇಶ್ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಡ್ರೀಮ್ಸ್ ಕಂಪನಿ ವಂಚನೆಯಲ್ಲೂ ಡಿಕೆ ಸುರೇಶ್ ಪಾತ್ರ ಇರುವ ಬಗ್ಗೆ ದಾಖಲೆಗಳು ಲಭ್ಯ ಆಗಿದೆ. ನಗರದ ಹೊರವಲಯದ ದೊಡ್ಡನೆಕುಂದಿ ಗ್ರಾಮದಲ್ಲಿ 32,672 ಚದರಡಿಯ ಪ್ರೈಮ್ ಪ್ರಾಪರ್ಟಿ ಇತ್ತು. ಇದು ಡ್ರೀಮ್ಸ್ ಇನ್ಫ್ರಾಗೂ ಸಂಬಂಧಪಟ್ಟದ್ದಾಗಿತ್ತು. ಡಿಕೆ ಸುರೇಶ್ ದೊಡ್ಡಮನೆಕುಂದಿಯ ಬಹುಕೋಟಿಯ ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರು. ಆಶ್ಚರ್ಯ ಅಂದ್ರೆ ಈ ಪ್ರಾಪರ್ಟಿ ಕೇವಲ 3 ದಿನದಲ್ಲೇ ದುಪ್ಪಟ್ಟು ಬೆಲೆಗೆ ರೀಸೇಲ್ ಮಾಡಿದ್ದಾರೆ. 3.5 ಕೋಟಿಗೆ ಖರೀದಿ ಮಾಡಿದ್ದ ಪ್ರಾಪರ್ಟಿಯನ್ನ ಡಿಕೆ ಸುರೇಶ್ ಮೈಸೂರು ಫೀಡ್ಸ್ಗೆ 6,81,00,000ಕ್ಕೆ ಮಾರಾಟ ಮಾಡಿದ್ರು. ಈ ಕಂಪನಿಗೆ ಸಂಸದ ಡಿಕೆ ಸುರೇಶ್ ಸಹ ಡೈರೆಕ್ಟರ್ ಆಗಿದ್ರು. ಸದ್ಯ ಈ ಕಂಪನಿ ಲಾಕ್ಔಟ್ ಆಗಿದೆ. ಈ ಪ್ರಕರಣದಲ್ಲಿ ಡ್ರೀಮ್ಸ್ ಮಾಲೀಕ ಸಚಿನ್ ನಾಯ್ಕ್ ಹೆಸರು ಸಹ ತಳುಕು ಹಾಕಿಕೊಂಡಿದೆ. ಇನ್ನು ಅಂದಿನ ಸರ್ಕಾರ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ಒಪ್ಪಿಸಿತ್ತು. ಡ್ರೀಮ್ಸ್ ಇನ್ಫ್ರಾದ ಆಸ್ತಿ ಮುಟ್ಟುಗೋಲು ಸಹ ಹಾಕಿಕೊಂಡಿತ್ತು ಸರ್ಕಾರ. ಆಸ್ತಿ ಮುಟ್ಟುಗೋಲು ಹಾಕುವಾಗ ಅಧಿಕಾರಿಗಳು ಡ್ರೀಮ್ಸ್ ಪ್ರಾಪರ್ಟಿ ಅಂತ ಮುಟ್ಟುಗೋಲು ಹಾಕಿಕೊಂಡು ಎಡವಟ್ಟು ಮಾಡಿದ್ದಾರೆ. ದಾಖಲೆ ಪ್ರಕಾರ 2016ರಲ್ಲಿ ಮೈಸೂರು ಫೀಡ್ಸ್ಗೆ ಇದು ಮಾರಾಟ ಮಾಡಲಾಗಿದೆ. ಸದ್ಯ ಮುಟ್ಟುಗೋಲಾದ ಆಸ್ತಿ ಇದುವರೆಗೂ ಹರಾಜಾಗಿಲ್ಲ. ಪ್ರಕರಣದಲ್ಲಿ ವಂಚನೆಗೆ ಒಳಗಾಗಿರೋ ಇಡಿಗೂ ದೂರನ್ನ ನೀಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಪ್ರಕರಣದಲ್ಲಿ ನಿನ್ನೆಯಷ್ಟೇ ಇಡಿ ವಿಚಾರಣೆ ಎದುರಿಸಿದ್ದ ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇವತ್ತೂ ಕೂಡ ಡ್ರಿಲ್ ಮುಂದುವರೆದಿದೆ. ದೆಹಲಿಯ ಇಡಿ ಮುಖ್ಯ ಕಚೇರಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 2ನೇ ದಿನದ ಡ್ರಿಲ್ ನಡೀತಾ ಇದೆ. ಡಿಕೆ ಶಿವಕುಮಾರ್ ಜೊತೆಗಿನ ವ್ಯಾವಹಾರಿಕ ಸಂಬಂಧ, ಹಣ ವರ್ಗಾವಣೆ ಬಗ್ಗೆ ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡ್ರಿಲ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನು ಇಡಿ ವಿಚಾರಣೆ ವೇಳೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ರಂತೆ. ಇದೇ ವಿಚಾರವಾಗಿ ಇಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಸಿಬಿಐ ತನಿಖೆ ಚುರುಕುಗೊಂಡಿದೆ. ಒಬ್ಬರಾದ ಮೇಲೆ ಮತ್ತೊಬ್ಬ ಘಟಾನುಘಟಿ ನಾಯಕರು ಐಎಂಎ ಪ್ರಕರಣದಲ್ಲಿ ಸಿಕ್ಕಿ ಬೀಳ್ತಿದ್ದಾರೆ. ಜಮೀರ್ ವಿಚಾರಣೆಯ ಬೆನ್ನಲ್ಲೇ ಆಪ್ತ ರಿಜ್ವಾನ್ ಅರ್ಷದ್ಗೂ ಕೂಡ ಐಎಂಎ ಉರುಳು ಸುತ್ತಿಕೊಂಡಿದೆ. ಚುನಾವಣೆ ನಿಮಿತ್ತ ಮನ್ಸೂರ್ ಬಳಿ ಬರೋಬ್ಬರಿ 20 ಕೋಟಿ ರೂಪಾಯಿ ಕೇಳಿದ್ರಂತೆ ರಿಜ್ವಾನ್ ಅರ್ಷದ್. ಆದ್ರೆ ಮನ್ಸೂರ್ 18 ಕೋಟಿ ರೂಪಾಯಿ ಕೊಟ್ಟಿದ್ದಂತೆ. ಇದೇ 18 ಕೋಟಿ ರಹಸ್ಯವನ್ನ ಮನ್ಸೂರ್ ಸಿಬಿಐ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಇನ್ನು ರಿಜ್ವಾನ್ ಅರ್ಷದ್ ಮನ್ಸೂರ್ನ ಎಂಎಲ್ಸಿ ಮಾಡಿಸ್ತೀನಿ ಅಂತ 10 ಕೋಟಿ ಕೇಳಿದ್ರಂತೆ. ರಿಜ್ವಾನ್ ಮಾತು ನಂಬಿ 10 ಕೋಟಿ ರೂಪಾಯಿ ಕೊಟ್ಟಿದ್ದಂತೆ ವಂಚಕ ಮನ್ಸೂರ್. ಮನ್ಸೂರ್ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವ ಸಿಬಿಐ ರಿಜ್ವಾನ್ರನ್ನ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ರಿಜ್ವಾನ್ ಅರ್ಷದ್ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಐಎಂಎ ವಂಚಕ ಮನ್ಸೂರ್ನನ್ನ ಇಂದು ಸಿಬಿಐ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಸೆಪ್ಟೆಂಬರ್ 24ರವರೆಗೆ ಸಿಬಿಐ ವಶಕ್ಕೆ ನೀಡಿ ಸಿಬಿಐ ಕೋರ್ಟ್ ಆದೇಶ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಸೈಡ್ ಲೈನ್ ಮಾಡೋದಕ್ಕೆ ಹಿರಿಯ ಕಾಂಗ್ರೆಸ್ಸಿಗರು ರಣತಂತ್ರವನ್ನು ಮಾಡಿದ್ದಾರೆ. ಇದಕ್ಕಾಗಿ ಮುಂದಿನ ವಾರ ದೆಹಲಿಯಲ್ಲಿ ಸಭೆ ನಡೆಸೋದಕ್ಕೆ ಮೂಲ ಕಾಂಗ್ರೆಸ್ಸಿಗರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರ ಹೆಸರಲ್ಲಿ ನಡೆಯುವಂತಹ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಇನ್ನು ಸಭೆಯಲ್ಲಿ ರಾಜ್ಯಸಭಾ ಸದಸ್ಯರು, ಮಾಜಿ ಸಂಸದರು, ಮಾಜಿ ಸಚಿವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ದಿನೇಶ್ ಗುಂಡೂರಾವ್ ಅವರನ್ನ ಕೆಳಗಡೆ ಇಳಿಸಿ ಸಿದ್ದರಾಮಯ್ಯರ ಪ್ರಭಾವವನ್ನು ತಗ್ಗಿಸಲು ಮೂಲ ಕಾಂಗ್ರೆಸ್ಸಿಗರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಪಕ್ಷದಲ್ಲಿ ಸಿಎಲ್ಪಿ, ವಿಪಕ್ಷ ನಾಯಕ ಎಂಬ 2 ಹುದ್ದೆ ಸೃಷ್ಟಿಗೆ ಹೈಕಮಾಂಡ್ ಬಳಿ ಒತ್ತಾಯ ಮಾಡಿ ಸಿದ್ದರಾಮಯ್ಯ ಅವರನ್ನ ಒಂದೇ ಹುದ್ದೆಯಲ್ಲಿ ಕಟ್ ಹಾಕೋಕೆ ರಣತಂತ್ರವನ್ನ ಮಾಡ್ತಾ ಇದ್ದಾರೆ.
ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ಗೆ ಖೆಡ್ಡ ತೋಡಿರುವ ಮೂಲ ಕಾಂಗ್ರೆಸ್ಸಿಗರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ಗೂ ಶಾಕ್ ಕೊಡಲು ಮುಂದಾಗಿದ್ದಾರೆ. ಕೆಸಿ ವೇಣುಗೋಪಾಲ್ ವಿರುದ್ಧ ಹೈಕಮಾಂಡ್ಗೆ ಖರ್ಗೆ, ಮುನಿಯಪ್ಪ ದೂರು ಕೊಟ್ಟಿದ್ದಾರಂತೆ. ಕೆಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಹೇಳಿದಂತೆ ಕೇಳ್ತಿದ್ದಾರೆ. ಹೀಗಾಗಿ ಉಸ್ತುವಾರಿ ಬದಲಾವಣೆಗೆ ಸೀನಿಯರ್ಸ್ ಪಟ್ಟು ಹಿಡಿದು ಕೂತಿದ್ದಾರಂತೆ. ಇನ್ನು ಕೆಸಿವಿ ಮನಸ್ಸು ಮಾಡಿದ್ರೆ ದೋಸ್ತಿ ಸರ್ಕಾರವನ್ನ ಉಳಿಸಬಹುದಿತ್ತು. ಸಿದ್ದರಾಮಯ್ಯಗೆ ಕರೆದು ಕೆಸಿ ವೇಣುಗೋಪಾಲ್ ಬುದ್ಧಿ ಹೇಳಬಹುದಿತ್ತು. ಆದ್ರೆ ಅದ್ಯಾವುದಕ್ಕೂ ಕೆಸಿ ವೇಣುಗೋಪಾಲ್ ಮುಂದಾಗಿಲ್ಲ ಅಂತ ದೂರು ಕೊಟ್ಟಿದ್ದಾರಂತೆ ಸೀನಿಯರ್ಸ್ ಲೀಡರ್ಸ್. ಸೀನಿಯರ್ಸ್ ನಾಯಕರ ದೂರು ಹಿನ್ನೆಲೆ ಕೆಸಿವಿ ಬದಲಿಗೆ ಆಜಾದ್ ಅಥವಾ ಮುಕುಲ್ ವಾಸ್ನಿಕ್ ನನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿ ಬದಲಾವಣೆ ಮಾಡುವ ಸಾಧ್ಯತೆ ಇದೆಯಂತೆ. ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಕಟ್ಟಹಾಕೋದಕ್ಕೆ ಕಾಂಗ್ರೆಸ್ನಲ್ಲೇ ಪ್ಲಾನ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯಗೆ ಸಿಎಂ ಯಡಿಯೂರಪ್ಪ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಹಲವು ಯೋಜನೆಗಳ ತನಿಖೆಗೆ ಆದೇಶ ನೀಡುವ ಮೂಲಕ ಬಿಎಸ್ವೈ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತಾ ಇದ್ದಾರೆ. ಹಾಗೆ ಎಸಿಬಿಯಲ್ಲಿ ದಾಖಲಾಗಿದ್ದ ದೂರುಗಳಿಗೆ ಬಿಎಸ್ವೈ ಈಗ ಮರುಜೀವವನ್ನ ಕೊಡ್ತಾ ಇದ್ದು, ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿದ್ದ ಸುಮಾರು 65ಕ್ಕೂ ಹೆಚ್ಚು ಪ್ರಕರಣಗಳನ್ನು ಬಿಎಸ್ವೈ ಪರಿಶೀಲನೆಯನ್ನ ಮಾಡಿದ್ದಾರಂತೆ. ಇನ್ನು ಮೊದಲಿಗೆ 6 ಯೋಜನೆಗಳ ತನಿಖೆಗೆ ಆದೇಶ ಕೊಟ್ಟಿರುವಂತಹ ಬಿಎಸ್ವೈ ಇದರ ಬೆನ್ನಲ್ಲೇ ಮತ್ತಷ್ಟು ಯೋಜನೆಗಳ ಹಗರಣಗಳ ಬಗ್ಗೆ ತನಿಖೆಗೆ ಆದೇಶ ನೀಡುವ ಸಾಧ್ಯತೆ ಇದೆ. ಬಿಜೆಪಿ ಶಾಸಕರ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರಗಳ ಶಾಸಕರ ಅನುದಾನ ಕಡಿತ ಮಾಡಿರುವ ಬಿಎಸ್ವೈ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಸಿಎಂ ಯಡಿಯೂರಪ್ಪ ಹೊಸ ಪರಂಪರೆಗೆ ನಾಂದಿ ಹಾಡಿದ್ದಾರೆ ಅಂತ ಟ್ವೀಟ್ ಮಾಡಿ ಮಾಜಿ ಸಿಎಂ ಕುಮಾರಸ್ವಾಮಿ ಗುಡುಗಿದ್ದಾರೆ. ಕ್ಷೇತ್ರಗಳ ಅಭಿವೃದ್ಧಿ ಅನುದಾನವನ್ನ ಸಿಎಂ ಕಡಿತ ಮಾಡಿದ್ದಾರೆ. ಈ ಮೂಲಕ ಪಕ್ಷಪಾತಿ ನಿಲುವನ್ನ ಪ್ರತಿಪಾದಿಸಿದ್ದಾರೆ. ಅಗತ್ಯ ಬಿದ್ದರೆ ಮತ್ತಷ್ಟು ಅನುದಾನ ನೀಡಲಿ, ಕೊಟ್ಟದ್ದನ್ನ ಕಿತ್ಕೊಳ್ಳೋದು ಯಾವ ನ್ಯಾಯ? ಇದು ನಿಜಕ್ಕೂ ನಾಚಿಕೆಗೇಡಿನ ರಾಜಕೀಯ ಅಂತ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಮಾಜಿ ಸಚಿವ ಎಂಬಿ ಪಾಟೀಲ್ ಸಹ ಕಿಡಿಕಾರಿದ್ದಾರೆ. ಸಿಎಂ ಯಡಿಯೂರಪ್ಪ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ದೋಸ್ತಿ ಸರ್ಕಾರ ಪತನಕ್ಕೆ ಕಾರಣವಾಗಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾದ ಅನರ್ಹ ಶಾಸಕರ ಸ್ಥಿತಿ ತ್ರಿಶಂಕು ಸ್ಥಿತಿಯಲ್ಲಿದೆ. ಈ ಮಧ್ಯೆ ಅನರ್ಹ ಶಾಸಕರ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮಯವನ್ನ ನಿಗದಿ ಮಾಡಿದೆ. ಮೊನ್ನೆ ನ್ಯಾಯಮೂರ್ತಿ ವಿಚಾರಣೆಯಿಂದ ಹಿಂದೆ ಸರಿದಿದ್ದರಿಂದ ವಿಚಾರಣೆಯನ್ನ ಕೈಬಿಡಲಾಗಿತ್ತು. ಈಗ ಸೋಮವಾರ ವಿಚಾರಣೆ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಲಿಸ್ಟ್ ಮಾಡಿದೆ. ನ್ಯಾಯಮೂರ್ತಿ ಎನ್ವಿ ರಮಣ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು, ನ್ಯಾಯಮೂರ್ತಿ ಮೋಹನ್ ಶಾಂತಗೌಡರ್ ಬದಲಿಗೆ ನ್ಯಾಯಮೂರ್ತಿ ಸಂಜಯ್ ಖನ್ನಾ ವಿಚಾರಣಾ ಪೀಠಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಮೊನ್ನೆ ವಿಚಾರಣೆ ನಡೆಯದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿದ್ದ ರಮೇಶ್ ಜಾರಕಿಹೊಳಿ ಮತ್ತೆ ವಾಪಸ್ಸಾಗಿದ್ದಾರೆ. ಇತ್ತ 17 ಅನರ್ಹ ಶಾಸಕರಿಗೂ ನ್ಯಾಯ ಸಿಗುತ್ತೆ ಅಂತ ಸಚಿವ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ರಮೇಶ್ ಜಾರಕಿಹೊಳಿ ವಿರುದ್ಧ ಸಹೋದರ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಐಟಿ ಭಯ ಇಲ್ಲ, ರಮೇಶ್ ಜಾರಕಿಹೊಳಿ ಖಾಲಿ ಕೈಯಲ್ಲಿದ್ದಾರೆ, ಅವರ ಆಸ್ತಿಯನ್ನ ಅಳಿಯ ಅಂಬಿರಾವ್ ತಗೊಂಡು ಹೋಗಿದ್ದಾರೆ ಅಂತ ಸತೀಶ್ ಕುಟುಕಿದ್ದಾರೆ. ನಿನ್ನೆಯಷ್ಟೇ ಮಧ್ಯಂತರ ಚುನಾವಣೆ ಬಗ್ಗೆ ಭವಿಷ್ಯ ನುಡಿದಿದ್ದ ಕೋಡಿಹಳ್ಳಿ ಶ್ರೀಗಳು ಈಗ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮುಂದೆ ಶುಭ ಸೂಚನೆ ಇದೆ ಅಂತ ಹಾಸನದ ಅರಸೀಕೆರೆಯಲ್ಲಿ ಕೋಡಿಹಳ್ಳಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಕೆಲವೇ ತಿಂಗಳಲ್ಲಿ ಮತ್ತೆ ಚುನಾವಣೆ ಬರಲಿದೆ. ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಗದ್ದುಗೆ ಹಿಡಿದಿದ್ರಿ, ಈಗ ದೆಹಲಿಯ ಗದ್ದುಗೆ ಹಿಡಿಯಿರಿ ಅಂತ ಶ್ರೀಗಳು ಆಶೀರ್ವಾದ ನೀಡಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯಲ್ಲ ಅಂತ ಸಚಿವ ಈಶ್ವರಪ್ಪ ಹೇಳಿದ್ರೆ, ಬಿಜೆಪಿ ಸರ್ಕಾರದ ನಡವಳಿಕೆಗಳನ್ನು ನೋಡಿದ್ರೆ ಯಾವ ಸಮಯದಲ್ಲಾದ್ರೂ ಚುನಾವಣೆ ಬರುತ್ತೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಇತ್ತ ಅನರ್ಹ ಶಾಸಕ ಸೋಮಶೇಖರ್ ಸಿದ್ದರಾಮಯ್ಯನು ಚುನಾವಣಾ ಆಯೋಗದ ಏಜೆಂಟ, ಕಾಂಗ್ರೆಸ್ನವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಏರಿದೆ. ಇದೀಗ ಬಿಬಿಎಂಪಿಯ ಕೊನೆಯ ಅವಧಿಯ ಮೇಯರ್ ಹುದ್ದೆ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಭರ್ಜರಿಯಾಗಿ ಸಿದ್ದತೆಯನ್ನ ನಡೆಸ್ತಾ ಇದೆ. ಬಿಬಿಎಂಪಿಯಲ್ಲಿ ಬಿಜೆಪಿ ಸದ್ಯ 126 ಮತಗಳನ್ನು ಹೊಂದಿದ್ರೆ 6 ಜನ ಪಕ್ಷೇತರ ಸದಸ್ಯರನ್ನ ಸೇರಿ ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ 131 ಮತಗಳನ್ನು ಹೊಂದಿದೆ. ಆದರೂ ಈಗಾಗಲೇ ಬಿಜೆಪಿ 4 ಪಕ್ಷೇತರರನ್ನ ಆಪರೇಷನ್ ಕಮಲದ ಮೂಲಕ ತನ್ನ ತೆಕ್ಕೆಗೆ ತಗೊಂಡ್ಬಿಟ್ಟಿದೆ. ಕಳೆದ ಬಾರಿಯ ಮೇಯರ್ ಚುನಾವಣೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದು ಬಿಜೆಪಿಗೆ ಪರೋಕ್ಷವಾಗಿ ಬೆಂಬಲಿಸಿದ್ದ ದೊಮ್ಮಲೂರು ವಾರ್ಡ್ ಕಾರ್ಪೊರೇಟರ್ ಗುಂಡಣ್ಣ ಅಲಿಯಾಸ್ ಲಕ್ಷ್ಮೀನಾರಾಯಣ್, ಕೆಂಪಾಪುರ ಅಗ್ರಹಾರ ವಾರ್ಡ್ನ ಎಂ ಗಾಯತ್ರಿ ಹಾಗೆಯೇ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಗೋವಾಕ್ಕೆ ಹಾರ್ಬಿಟ್ಟಿದ್ದಾರಂತೆ. ಇನ್ನು ವಾರಥಳ್ಳಿ ವಾರ್ಡ್ನ ಎನ್ ರಮೇಶ್ ಕಳೆದ ಬಾರಿಗೆ ಬಹಿರಂಗವಾಗಿ ಬಿಜೆಪಿಗೆ ಬೆಂಬಲವನ್ನ ನೀಡಿದ್ರು. ಈ ಬಾರಿಯೂ ಆಪರೇಷನ್ ಕಮಲಕ್ಕೆ ಒಳಗಾಗಿ ಮಡಿಕೇರಿಗೆ ತೆರಳಿದ್ದಾರೆ. ಅಗ್ರಹಾರ ವಾರ್ಡ್ನ ಚಂದ್ರಪ್ಪ ರೆಡ್ಡಿ ಬೆಂಗಳೂರಲ್ಲೇ ಇದ್ದುಕೊಂಡು ಬಿಜೆಪಿ ಬೆಂಬಲ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕಚೇರಿಗಾಗಿ ಮಕ್ಕಳನ್ನ ಹೊರ ಹಾಕಿದ್ರ ತೇಜಸ್ವಿ ಸೂರ್ಯ ಅನ್ನುವ ಅನುಮಾನ ಮೂಡಿದೆ. ಡಿಜಿಟಲ್ ಲೈಬ್ರರಿಯನ್ನೇ ಕಚೇರಿ ಮಾಡಿಕೊಂಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಅನಂತಕುಮಾರ್ ಕಚೇರಿ ಬೇಡವೆಂದಿದ್ದಂತಹ ತೇಜಸ್ವಿ ಸೂರ್ಯ ಪಟ್ಟಾಭಿರಾಮನಗರ ಲೈಬ್ರರಿಯಲ್ಲಿ ಕಚೇರಿ ಕೊಡುವಂತೆ ಬಿಬಿಎಂಪಿ ಆಯುಕ್ತರಿಗೆ ಮನವಿ ಮಾಡಿಕೊಂಡಿದ್ರು. ಸಂಸದರ ಅಪೇಕ್ಷೆಯಂತೆ ಪಟ್ಟಾಭಿರಾಮನಗರ ಲೈಬ್ರರಿಯಲ್ಲಿ ತೇಜಸ್ವಿ ಸೂರ್ಯ ಕಚೇರಿ ತೆಗೆದಿದ್ದಾರೆ. ಮಕ್ಕಳನ್ನ ಹೊರ ಹಾಕಿ ಲೈಬ್ರರಿಯಲ್ಲಿ ಕಚೇರಿ ತೆಗೆದಿರೋ ಸಂಸದರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ.
ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಬಾಗೂರು ಹೇಮಾವತಿ ಎಡದಂಡೆ ನಾಲೆ ದುರಸ್ತಿಯಲ್ಲಿ ನೂರಾರು ಕೋಟಿ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ನಾಲೆಯ ಸರ್ವಿಸ್ ರಸ್ತೆ ಹೆಸರಲ್ಲಿ ಒಟ್ಟು 243 ಕೋಟಿ ರೂಪಾಯಿ ಲೂಟಿ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ನಾಲೆಯ ತಪಾಸಣಾ ರಸ್ತೆಗಳಿಗೆ ಮಣ್ಣು ಸುರಿಯುವಂತ ಕಾಮಗಾರಿಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ಪ್ರತಿ ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಬೇಕಾಗಿರುವುದು 20 ರಿಂದ 30 ಲಕ್ಷ ರೂಪಾಯಿ. ಆದರೆ ಪ್ರತಿ ಕಿಲೋಮೀಟರ್ ರಸ್ತೆಗೆ 1.5 ಕೋಟಿ ರೂಪಾಯಿಯಿಂದ 2 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಲಾಗಿದೆಯಂತೆ. ಈ ಅಕ್ರಮದ ಬಗ್ಗೆ ಬಿಜೆಪಿ ನಾಯಕ ಎ ಮಂಜು ಅವತ್ತೇ ದೂರನ್ನ ಕೊಟ್ಟಿದ್ರು. ಅಂದಿನ ಮೈತ್ರಿ ಸರ್ಕಾರ ಕೂಡ ಜೂನ್ 9ರಂದು ತನಿಖೆಗೆ ಆದೇಶವನ್ನು ನೀಡಿ ನೀರಾವರಿ ಇಲಾಖೆ ಕಾರ್ಯದರ್ಶಿಗೆ ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಸರ್ಕಾರ ಪತನಕ್ಕೂ ಮುನ್ನವೇ ತನಿಖೆಗೆ ತಡೆಯನ್ನ ನೀಡಲಾಗಿತ್ತು. ಬಳ್ಳಾರಿ ಜಿಲ್ಲೆಯನ್ನ ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನ ಸ್ಥಾಪಿಸುವ ಬಗ್ಗೆ ಈಗ ಜಿಲ್ಲೆಯ ನಾಯಕರಲ್ಲೇ ಭಿನ್ನ ಧ್ವನಿ ಕೇಳಿಬಂದಿದೆ. ಮನೆಯಷ್ಟೇ ಅನರ್ಹ ಶಾಸಕ ಆನಂದ್ ಸಿಂಗ್ ನೇತೃತ್ವದಲ್ಲಿ ಶಾಸಕರು, ಮಾಜಿ ಶಾಸಕರು, ಸ್ವಾಮೀಜಿಗಳಿದ್ದ ನಿಯೋಗ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಪ್ರತ್ಯೇಕ ಜಿಲ್ಲೆಗೆ ಬೇಡಿಕೆ ಇಟ್ಟಿತ್ತು. ಈಗ ಪ್ರತ್ಯೇಕ ಜಿಲ್ಲೆ ರಚನೆಗೆ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಸಚಿವ ಶ್ರೀರಾಮುಲು, ಬಳ್ಳಾರಿ ಅಖಂಡ ಜಿಲ್ಲೆಯಾಗಿ ಉಳಿಬೇಕು, ನಾವು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಿಎಂ ಜೊತೆ ನಾನು ಮಾತನಾಡ್ತೀನಿ, ಸಚಿವ ಸಂಪುಟ ಸಭೆಯಲ್ಲೂ ಪ್ರಸ್ತಾಪಿಸುತ್ತೇನೆ, ಆದರೆ ಸಿಎಂಗೆ ಮುಜುಗರ ತರುವ ಹೇಳಿಕೆ ನೀಡಲ್ಲ ಅಂತ ಶ್ರೀರಾಮುಲು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ರಚನೆಗೆ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದು, ನೂತನ ಜಿಲ್ಲೆ ಮಾಡಲು ಮುಂದಾಗ್ತಾ ಇರುವವರು ಸ್ವಾರ್ಥಿಗಳು ಅಂತ ಹೇಳಿದ್ದಾರೆ. ಯಾರೋ ಮನವಿ ಮಾಡಿದ್ರೆ ಜಿಲ್ಲೆ ಮಾಡೋದು ಸರಿಯಲ್ಲ, ಈ ಬಗ್ಗೆ ಸಿಎಂ ಬಿಎಸ್ವೈ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವೆಲ್ಲದರ ಮಧ್ಯೆ ಹಗರಿಬೊಮ್ಮನಹಳ್ಳಿಯಲ್ಲಿ ಮಠಾಧೀಶರು, ಸ್ವಾಮೀಜಿಗಳು, ಹೋರಾಟಗಾರರು ಸೇರಿದಂತೆ 200ಕ್ಕೂ ಹೆಚ್ಚು ಜನ ದಿಢೀರ್ ಅಂತ ಸಭೆ ನಡೆಸಿದ್ರು. ವಿಜಯನಗರ ಜಿಲ್ಲೆಗೆ ಕೂಡ್ಲಿಗಿ ತಾಲೂಕನ್ನ ಸೇರಿಸದೇ ಇರೋದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ರು. ನೆರೆ ಪರಿಹಾರ ಕೊಡದ ಕೇಂದ್ರ ಪಟ್ಟು ಬಿಡದ ಕಾಂಗ್ರೆಸ್ ಸೆಪ್ಟೆಂಬರ್ 24ಕ್ಕೆ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದೆ. ಇವೆಲ್ಲ ಸಂಕಷ್ಟದಿಂದ ಪಾರಾಗಲು ಸಿಎಂ ಬಿಎಸ್ವೈ ಮತ್ತೆ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಇದಕ್ಕಾಗಿ ಪಿಎಂ ಮೋದಿ, ಅಮಿತ್ ಶಾ ಭೇಟಿಗಾಗಿ ಬಿಎಸ್ವೈ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಖಾಡಕ್ಕೆ ಇಳಿದಿದ್ದಾರೆ. ಪ್ರವಾಹದ ವಿಚಾರವನ್ನೇ ಪ್ರತಿಪಕ್ಷ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಅದಕ್ಕೂ ಮುನ್ನವೇ ಪರಿಹಾರ ಸಿಗುವ ಭರವಸೆ ಬೇಕು ಅಂತ ಕೇಂದ್ರ ನಾಯಕರ ಮೂಲಕ ಹೈಕಮಾಂಡ್ಗೆ ಬಿಎಸ್ವೈ ಒತ್ತಡವನ್ನ ಹಾಕಿಸ್ತಾ ಇದ್ದಾರೆ. ಇತ್ತ ಎಂದಿನಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಸನದಲ್ಲಿ ಬಿಎಸ್ವೈ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನೆರೆ ಹಾವಳಿಯಾಗಿ ಅಪಾರ ಹಾನಿಯಾದರೂ ರಾಜ್ಯಕ್ಕೆ ₹1 ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಕೊಡಲು ಕೇಂದ್ರ ಸರ್ಕಾರ ದಿವಾಳಿಯಾಗಿರೋದೇ ಕಾರಣ ಅಂತ ಕುಟುಕಿದ್ದಾರೆ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಪರಿಹಾರ ಕೊಡದ ಕೇಂದ್ರ ಸರ್ಕಾರದ ವಿರುದ್ಧ ರಾಮನಗರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ, ರಾಯಚೂರಲ್ಲಿ ಭರ್ಜರಿಯಾಗಿ ಮಳೆಯಾಗ್ತಾ ಇದೆ. ಗಡಿಭಾಗ ಆಂಧ್ರದಲ್ಲಿ ಮಳೆ ಹಿನ್ನೆಲೆ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ವೇದಾವತಿ ನದಿ, ಹಾಗಲೂರು, ಗರ್ಜಿಹಳ್ಳಿ ಸೇರಿದಂತೆ ಹಲವು ಹಳ್ಳಗಳು ತುಂಬಿ ಹರಿತಾ ಇದೆ. ತುಂಬಿದ ಹಳ್ಳಗಳ ಸೇತುವೆ ಮೇಲೆ ಜನರು ಹುಚ್ಚಾಟ ಮಾಡ್ತಾ ಇದ್ದು, ಜೀವದ ಹಂಗು ತೊರೆದು ಹಳ್ಳವನ್ನ ದಾಟುತ್ತಿದ್ದಾರೆ. ಇನ್ನು ಮಳೆಯಿಂದ ರಸ್ತೆ ಮಾರ್ಗ ಕಡಿತವಾಗಿದ್ದು, 100 ಎಕರೆ ಜಮೀನು ಜಲಾವೃತವಾಗಿದೆ. ರಾರಾವಿ ಸುತ್ತಮುತ್ತಲಿನ ಗ್ರಾಮಗಳಿಗೂ ರಸ್ತೆ ಮಾರ್ಗ ಕಡಿತವಾಗಿದೆ. ಇನ್ನು ರಾಯಚೂರಲ್ಲಿ ತಡರಾತ್ರಿ ಸುರಿದ ಭಾರಿ ಮಳೆಯಿಂದ ಸಿರವಾರ, ಮಾನವಿ ತಾಲೂಕಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೆ ಚರಂಡಿ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಡಗು ಜಿಲ್ಲೆಯ ಸಂತ್ರಸ್ತರ ಸ್ಥಿತಿ ಬಾಣ್ಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಕಳೆದ ಬಾರಿ ಜಿಲ್ಲೆಯಲ್ಲಿ ಸಂಭವಿಸಿದ್ದ ಭೂಕುಸಿತ ಮತ್ತು ಪ್ರವಾಹದಿಂದ ಮನೆಗಳನ್ನು ಕಳ್ಕೊಂಡು ಬಾಡಿಗೆ ಮನೆ ಸೇರ್ಕೊಂಡಿದ್ರು ಸಂತ್ರಸ್ತರು. ಈ ಸಂತ್ರಸ್ತರಿಗೆ ಈಗ ಸ್ವಂತ ಸೂರು ಇಲ್ಲ ಅಥವಾ ಬಾಡಿಗೆಯೂ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವರ್ಷದ ಪ್ರವಾಹದಿಂದ ಮನೆ ಆಗಿನ ಸಮ್ಮಿಶ್ರ ಸರ್ಕಾರ ಬಾಡಿಗೆ ಮನೆಗಳಿಗೆ ಹೋಗೋರಿಗೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿತ್ತು. ಕರ್ಣಂಗೇರಿ, ಮದೆನಾಡು, ಗಾಳಿಬೀಡು ಮತ್ತು ಸೋಮವಾರಪೇಟೆ ಮೊದಲಾದ ಕಡೆ ಜಾಗಗಳನ್ನು ಗುರುತಿಸಿ ಮನೆಗಳ ನಿರ್ಮಾಣ ಕೂಡ ಶುರು ಆಗಿತ್ತು. ಇದು ಆಮೆಗತಿಯಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಸರ್ಕಾರ ಬಾಡಿಗೆಯನ್ನ ಭರಿಸ್ತಾ ಇಲ್ಲ. ಹೀಗಾಗಿ ಜನರು ಬಾಡಿಗೆ ಕಟ್ಟೋದಕ್ಕೆ ಪರದಾಡ್ತಾ ಇದ್ದಾರೆ. 40 ಮನೆಗಳ ಕಾಮಗಾರಿ ಪೂರ್ಣವಾಗಿದ್ರೂ ಮೂಲ ಸೌಕರ್ಯಗಳ ಕೆಲಸ ಆಗಿಲ್ಲ ಎಂಬ ನೆಪವೊಡ್ಡಿ ಇಂದಿಗೂ ಸಂತ್ರಸ್ತರಿಗೆ ಮನೆಯನ್ನ ಹಸ್ತಾಂತರ ಮಾಡಿಲ್ಲ. ಹೊಸ ಸರ್ಕಾರ ಕೂಡ ತಿಂಗಳಲ್ಲಿ ಮನೆ ಹಸ್ತಾಂತರ ಅಂತ ಹೇಳಿತ್ತು. ಅದು ಕೂಡ ಈಗ ಸುಳ್ಳಾಗಿದೆ. ಬೆಳಗಾವಿಯಲ್ಲಿ ನಡೀತಾ ಇದ್ದ ನೆರೆ ಪರಿಹಾರ ಹಂಚಿಕೆ ಸಭೆಯಲ್ಲಿ ರೈತರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧಿಕ್ಕಾರ ಕೂಗಿದ್ದಾರೆ. ಹಾಗೆಯೇ ನೆರೆ ಪರಿಹಾರ ಕೊಡದ ಸರ್ಕಾರಕ್ಕೆ ಶೇಮ್ ಶೇಮ್ ಅಂತ ಹೇಳಿ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ನೆರೆ ಪರಿಹಾರ ಸಂಬಂಧ ಸಭೆ ನಡೀತಾ ಇತ್ತು. ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡದ ಶೆಟ್ಟರ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆ ಸಭೆ ಬಹಿಷ್ಕರಿಸಿ ಉಸ್ತುವಾರಿ ಸಚಿವರ ಕಾರ್ಗೆ ಘೇರಾವ್ ಹಾಕಿದ್ರು. ಶೆಟ್ಟರ್ ಕಾರ್ ಮುಂದೆ ಮಲಗಿ ಪ್ರತಿಭಟನೆ ಮಾಡಿದ ರೈತರನ್ನ ಪೊಲೀಸರು ಎಳೆದು ಹಾಕಿದ್ರು. ರೈತರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ರೈತ ಮಹಿಳೆ ಜಯಶ್ರೀಯನ್ನ ಪೊಲೀಸರು ಎಳೆದಾಡಿದ್ರು.
ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಯ ಆಗ್ರವಾಗಿದೆ. ಶುಚಿಯಿಂದ ಇರಬೇಕಾದ ಆಸ್ಪತ್ರೆ ಕಸದ ತೊಟ್ಟಿಯಾದಂತೆ ಆಗಿದೆ. ಜೊತೆಗೆ ಕುಡುಕರಿಗೆ ಬಾರ್ ಆಗಿದೆಯಂತೆ ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಆಸ್ಪತ್ರೆಯ ವಾಶ್ರೂಮ್, ಟಾಯ್ಲೆಟ್ ರೂಮ್ ಎಲ್ಲಂದರಲ್ಲಿ ಮದ್ಯದ ಬಾಟಲ್ ಹಾಗೇನೆ ಪ್ಯಾಕೆಟ್ಗಳು ಬಿದ್ದಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜಿಲ್ಲಾಸ್ಪತ್ರೆಗೆ ಮದ್ಯದ ಅವಾಂತರ ವೈರಲ್ ಆಗಿದೆ. ಇನ್ನು ಸ್ವಚ್ಛತೆಗೆ ಆದ್ಯತೆ ಕೊಡದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡು ಕಟ್ಟಡವೊಂದು ಧ್ವಂಸಗೊಂಡಿದೆ. ಯಲಹಂಕ ತಾಲೂಕಿನ ಕೋಡಲಗ ಹಟ್ಟಿಯಲ್ಲಿ ದುರ್ಘಟನೆ ನಡೆದಿದ್ದು ಕಟ್ಟಡದಲ್ಲಿದ್ದ ಆಫೀಸ್ ಬಾಯ್ ಪವನ್ ಅನ್ನುವರಿಗೆ ಗಾಯ ಆಗಿದೆ. ಸ್ಫೋಟದಿಂದ ಅಕ್ಕಪಕ್ಕದ ಮನೆಯ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿದೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳು ಕಂಗಾಲಾಗಿದ್ದಾರೆ. ಕೋಡಗಲ ಹಟ್ಟಿಯ ರಮೇಶ್ ಅನ್ನುವರಿಗೆ ಸೇರಿದ ಮನೆ ಇದಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು ಚಿಕ್ಕಜಾಲ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಮನೆ ಮಾಲೀಕ ಕೇಬಲ್ ರಮೇಶ್ ಮಾತನಾಡಿ, ರಾತ್ರಿ ಗ್ಯಾಸ್ ಲೀಕ್ ಆಗಿರೋ ಸಾಧ್ಯತೆ ಇದೆ. ರಾತ್ರಿ ಪವನ್ ಮನೆಯಲ್ಲೇ ಮಲಗಿದ್ದಾನೆ. ಬೆಳಗ್ಗೆ ಸಿಗರೇಟ್ ಹಚ್ಚಿದಾಗ ಬ್ಲಾಸ್ಟ್ ಆಗಿರಬಹುದು ಅಂತ ತಿಳಿಸಿದ್ದಾರೆ. ಆದರೆ ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಮಾತನಾಡಿದ ಈಶಾನ್ಯ ವಿಭಾಗದ ಡಿಸಿಪಿ ಭೀಮಾಶಂಕರ್ ಗುಳೇದ್, ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸ್ಫೋಟಗೊಂಡಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಯಾವುದೋ ವಸ್ತು ಸ್ಫೋಟಗೊಂಡಿದೆ. ಅದರ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯದವರು ಪರಿಶೀಲನೆ ನಡೆಸುತ್ತಿದ್ದಾರೆ ಅಂತ ತಿಳಿಸಿದ್ರು. ಕೆಲ ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದ ಗಾಯಾಳು ಪವನ್ ಕ್ರಷರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಕ್ರಷರ್ ಅಲ್ಲಿ ಸ್ಫೋಟಕ್ಕೆ ಬಳಸುವಂತಹ ವಸ್ತುಗಳನ್ನ ಇಟ್ಟುಕೊಂಡಿರೋದ್ರಿಂದ ಸ್ಫೋಟವಾಗಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಹಾಗೂ ಬೆಟ್ಟಿಂಗ್ ದಂಧೆಯಲ್ಲಿ ಉದ್ಯಮಿಯ ಹೆಸರು ಕೇಳಿಬಂದ ಹಿನ್ನೆಲೆಯಲ್ಲಿ ಉದ್ಯಮಿ ಅಲಿ ಅಸ್ಫಕ್ತಾರ್ನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬೆಳಗಾವಿಯ ಪ್ಯಾಂಥರ್ಸ್ ಸಹ ಮಾಲೀಕರಾಗಿರೋ ಅಲಿ ಲೋಕಲ್ ಮ್ಯಾಚ್ನಿಂದ ಹಿಡಿದು ಅಂತಾರಾಷ್ಟ್ರೀಯ ಮ್ಯಾಚ್ವರೆಗೆ ಬುಕ್ ಮಾಡುತ್ತಿದ್ದ ಎನ್ನಲಾಗಿದೆ. ಸದ್ಯ ಸಿಸಿಬಿ ಕಚೇರಿಯಲ್ಲಿ ಉದ್ಯಮಿ ಅಲಿ ಅಸ್ಫಕ್ತಾರ್ನನ್ನ ಸಿಸಿಬಿ ವಿಶೇಷ ದಳ ಎಸಿಪಿ ರಾಮಚಂದ್ರಯ್ಯ ವಿಚಾರಣೆ ಮಾಡುತ್ತಿದ್ದಾರೆ. ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದ್ದ ಚಾಲಕನಿಗೆ ಸಂಚಾರಿ ಪೊಲೀಸರು ಹಿಗ್ಗಾಮುಗ್ಗಾ ಗೂಸ ಕೊಟ್ಟಿದ್ದಾರೆ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಹಲಸೂರು ಗೇಟ್ ಸಂಚಾರಿ ಪೊಲೀಸ್ ಪೇದೆಯ ದರ್ಬಾರ್ ಬಯಲಾಗಿದೆ. ಟಾಟಾ ಎಸ್ ಚಾಲಕನಿಗೆ ಅವಾಚ್ಯವಾಗಿ ನಿಂದಿಸಿರುವಂತಹ ಟ್ರಾಫಿಕ್ ಪೇದೆ ಹಲ್ಲೆ ಮಾಡಿ ದರ್ಪವನ್ನು ಪ್ರದರ್ಶಿಸಿದ್ದಾರೆ. ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದ್ದಕ್ಕೆ ಫೈನ್ ಹಾಕೋದು ಬಿಟ್ಟು ಹೀಗೆ ಹಲ್ಲೆ ಮಾಡಿರೋದಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೇಶೀಯ ಸಂಸ್ಥೆಗಳಿಗೆ ವಿಧಿಸುವ ಕಾರ್ಪೊರೇಟ್ ತೆರಿಗೆಯನ್ನ ಶೇಕಡ 22ಕ್ಕೆ ಇಳಿಕೆ ಮಾಡುವುದಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಂದಾಗಿದೆ. ಗೋವಾ ರಾಜಧಾನಿ ಪಣಜಿಯಲ್ಲಿ ನಡೆದ 37ನೇ ಜಿಎಸ್ಟಿ ಸಭೆಯಲ್ಲಿ ಮಾತನಾಡಿದ ನಿರ್ಮಲಾ ಸೀತಾರಾಮನ್, ವಹಿವಾಟಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಾವು ಈ ಕ್ರಮ ಕೈಗೊಂಡಿದ್ದೇವೆ. ದೇಶೀಯ ಸಂಸ್ಥೆಗಳಿಗೆ ವಿಧಿಸುವ ತೆರಿಗೆಯನ್ನು ಶೇಕಡ 22ಕ್ಕೆ ಇಳಿಸಲಾಗಿದೆ ಅಂತ ಹೇಳಿದ್ದಾರೆ. ಆಶ್ರಮದ ಹಾಸ್ಟೆಲ್ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿರುವಂತಹ ಆರೋಪದಲ್ಲಿ ಸಿಲುಕಿರೋ ಉತ್ತರ ಪ್ರದೇಶದ ಬಿಜೆಪಿ ನಾಯಕ ಸ್ವಾಮಿ ಚಿನ್ಮಯಾನಂದ ಜೈಲು ಸೇರಿದ್ದಾರೆ. ಇವತ್ತು ಉತ್ತರ ಪ್ರದೇಶದ ಸಹರಾನ್ಪುರ ಆಶ್ರಮದಲ್ಲಿದ್ದ ಚಿನ್ಮಯಾನಂದನನ್ನು ಬಂಧಿಸಿದ ಎಸ್ಐಟಿ ವೈದ್ಯಕೀಯ ತಪಾಸಣೆ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದರು. ಇನ್ನು ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಉತ್ತರ ಪ್ರದೇಶದ ಪ್ರಮುಖ ಬಿಜೆಪಿ ನಾಯಕರಾಗಿರುವಂತಹ ಇವರು ಆಶ್ರಮದ ಹಾಸ್ಟೆಲ್ನಲ್ಲಿದ್ದ ಶಹಜಾನ್ಪುರ ಮೂಲದ ಕಾನೂನು ವಿದ್ಯಾರ್ಥಿಯೊಬ್ಬರು ಇವರ ವಿರುದ್ಧ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಸ್ನಾನ ಮಾಡುವಾಗ ಅದನ್ನ ವಿಡಿಯೋ ಮಾಡಿ ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ 1 ವರ್ಷಗಳ ಕಾಲ ತನ್ನ ಕಾಮತೃಷೆಗೆ ಬಳಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಈತನ ವಿರುದ್ಧ ಕೃತ್ಯಗಳನ್ನ ಈ ಯುವತಿ ರಹಸ್ಯವಾಗಿ ಚಿತ್ರೀಕರಣ ಕೂಡ ಮಾಡಿಕೊಂಡಿದ್ದು. ಈ ವಿಡಿಯೋ ಹೊರಬಂದ ನಂತರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಲಾಗಿತ್ತು. ತನಿಖೆ ವೇಳೆ ಯುವತಿಯ ತಂದೆ 43 ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಸಾಕ್ಷಿಯಾಗಿ ಕೊಟ್ಟಿದ್ದಾರಂತೆ. ಅಲ್ಲದೆ ಈತನನ್ನ ಕೂಡಲೇ ಬಂಧಿಸದೇ ಇದ್ರೆ ಬೆಂಕಿ ಹಚ್ಚಿಕೊಂಡು ಸಾಯ್ತೀವಿ ಅಂತ ಸಂತ್ರಸ್ತ ಯುವತಿ ಬೆದರಿಕೆ ಕೂಡ ಹಾಕಿದ್ರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ದಿನದಿಂದ ದಿನಕ್ಕೆ ಕಳೆಗಟ್ತಾ ಇದೆ. ಚಾಮುಂಡೇಶ್ವರಿ ದೇವಿಯ ಮೂರ್ತಿ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಗೆ ಹಸ್ತಾಂತರ ಮಾಡಲಾಗಿದೆ. ಅರಮನೆ ಮಂಡಳಿ ವತಿಯಿಂದ ದೇವರ ಮೂರ್ತಿ ಹಸ್ತಾಂತರಗೊಂಡಿದ್ದು, ಹಸ್ತಾಂತರಕ್ಕೂ ಮೊದಲು ಅರಮನೆಯಲ್ಲಿ ಚಾಮುಂಡೇಶ್ವರಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಮಧ್ಯೆ ದಸರಾ ಗಜಪಡೆಯ ಕ್ಯಾಂಪ್ನಿಂದ ವರಲಕ್ಷ್ಮಿ ಆನೆ ಮತ್ತೆ ಕಾಡಿಗೆ ವಾಪಸ್ ಹೋಗಿದೆ. ತುಂಬು ಗರ್ಭಿಣಿಯಾಗಿರುವ ಕಾರಣ ವರಲಕ್ಷ್ಮಿ ಆನೆಯನ್ನ ಅರಣ್ಯಾಧಿಕಾರಿಗಳು ಕಾಡಿಗೆ ಬಿಟ್ಟಿದ್ದಾರೆ. ಪೈಲ್ವಾನ್ ಚಿತ್ರದ ಪೈರಸಿ ಲಿಂಕ್ ಶೇರ್ ಮಾಡಿದ ದರ್ಶನ್ ಅಭಿಮಾನಿ ರಾಕೇಶ್ ಅನ್ನುವಾತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ನೆಲಮಂಗಲ ನಿವಾಸಿಯಾಗಿದ್ದು ದರ್ಶನ್ ಮೇಲಿನ ಅಭಿಮಾನದಿಂದ ಪೈಲ್ವಾನ್ ಲಿಂಕ್ ಶೇರ್ ಮಾಡಿದ್ದೆ ಅಂತ ಸಿಸಿಬಿ ಪೊಲೀಸರು ಎದುರು ತಪ್ಪನ್ನು ಒಪ್ಪಿಕೊಂಡಿದ್ದಾನಂತೆ. ಕನ್ನಡದಲ್ಲಿ ರಾಂಚಿ ಎಂಬ ಸಿನಿಮಾ ಬರ್ತಾ ಇದ್ದು ಜಾರ್ಖಂಡ್ನಲ್ಲಿ ನಡೆದ ರಿಯಲ್ ಘಟನೆಯೊಂದನ್ನು ಈ ಚಿತ್ರ ಆಧರಿಸಿದೆಯಂತೆ. ಸದ್ಯ ಈ ಚಿತ್ರದ ಟೀಸರ್ ಬಿಡುಗಡೆಯಾಗಿದ್ದು ವಂಚಕರ ಜಾಲವೊಂದನ್ನು ಪತ್ತೆ ಹಚ್ಚಲು ಸಿನಿಮಾ ನಿರ್ದೇಶಕನ ಸ್ಕ್ರಿಪ್ಟ್ ಅನ್ನೇ ಬಳಸಿಕೊಂಡು ಕಥೆಯನ್ನ ಈ ಸಿನಿಮಾ ಹೊಂದಿದೆಯಂತೆ. ಇನ್ನು ಈ ಹಿಂದೆ ಬಾಲ್ಪೆನ್ ಎಂಬ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ ಶಶಿಕಾಂತ್ ರಾಂಚಿಯನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ನಾಳೆ ತನ್ನ ಹುಟ್ಟುಹಬ್ಬಕ್ಕೆ ಅಂತ ಹೇಳಿ ಹುಚ್ಚ ವೆಂಕಟ್ ಟಿಕ್ಟಾಕ್ ಅಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ. ವರ್ಲ್ಡ್ ವೈಡ್ ಇರೋ ಹುಚ್ಚ ವೆಂಕಟ್ ಅಭಿಮಾನಿಗಳೇ, ನಾಳೆ ನಾನು ಚೆನ್ನೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ನನ್ನ ನೆನಪಲ್ಲಿ ಬದುಕಿರೋ ಹುಡುಗಿರೇ, ನಾಳೆ ನನ್ನ ಬರ್ತ್ಡೇ ಇದೆ, ಏನ್ ವಿಶ್ ಮಾಡ್ತಿರೋ ಮಾಡಿ ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹುಚ್ಚ ವೆಂಕಟ್ ಹರಿಬಿಟ್ಟಿದ್ದಾರೆ.
ನ್ಯೂಸ್ 18 ಕನ್ನಡದ ವತಿಯಿಂದ ತುಮಕೂರಿನಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಆಹಾರ ಮೇಳ ನಡೆಸಲಾಗ್ತಾ ಇದೆ. ತುಮಕೂರು ನಗರದ ಅಮಾನಿಕೆರೆಯಲ್ಲಿರುವಂತಹ ಗಾಜಿನ ಮನೆಯಲ್ಲಿ ಮೇಳ ನಡೀತಾ ಇದ್ದು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪುಳಿಯೋಗರೆ, ಖಾರ ಪೊಂಗಲ್, ಮದ್ದೂರು ವಡೆ, ದಾವಣಗೆರೆ ಬೆಣ್ಣೆ ದೋಸೆ, ಮೇಲ್ಕೋಟೆ ಸಕ್ಕರೆ ಪೊಂಗಲ್, ಬಾಗಲಕೋಟೆಯ ಡೋಳಪ್ಪನವರ ಸ್ಪೆಷಲ್ ಪೇಡ ಸೇರಿದಂತೆ ನೂರಾರು ರೀತಿಯ ತಿಂಡಿ ತಿನಿಸುಗಳನ್ನು ತಯಾರಿ ಮಾಡಲಾಗ್ತಾ ಇದೆ. ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಲ್ಲಿ ಉದ್ಘಾಟನೆಯಾಗಲಿದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ನಿಷ್ಕರ್ಷ ರಿಲೀಸ್ ಆಗ್ತಾ ಇದೆ. ಹೊಸ ತಂತ್ರಜ್ಞಾನದ ಜೊತೆ ಇಂದಿನ ಜಮಾನದ ಚಿತ್ರ ಪ್ರೇಮಿಗಳನ್ನ ಥ್ರಿಲ್ ಮಾಡ್ತಾ ಇದೆ. ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ನಿಷ್ಕರ್ಷ 1993ರಲ್ಲಿ ಬಿಡುಗಡೆಯಾಗಿತ್ತು. ಒಂದು ಬ್ಯಾಂಕ್ ರಾಬರಿಯ ಸುತ್ತುವ ನಿಷ್ಕರ್ಷ ಚಿತ್ರದ ಕತೆ ಕನ್ನಡಕ್ಕೆ ಹೊಸತನದಿಂದ ಕೂಡಿತ್ತು. ಸಿನಿಮಾ ಚಿತ್ರೀಕರಣ ಬಹುತೇಕ ಒಂದೇ ಬಿಲ್ಡಿಂಗ್ ಅಲ್ಲಿ ಪೂರ್ಣಗೊಂಡಿತ್ತು. ಇದು ಇವತ್ತಿನ ವಿದ್ಯಮಾನಗಳ ಪ್ರಮುಖ ಸುದ್ದಿ. ಇದೀಗ ಪೈರಸಿ ವಿಚಾರವಾಗಿ ಕಿಚ್ಚ ಸುದೀಪ್ ಹಾಗೆಯೇ ದರ್ಶನ್ ಫ್ಯಾನ್ಸ್ ನಡುವೆ ಒಂದು ವಾರ್ ನಡೀತಾನೆ ಇತ್ತು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಏನೆಲ್ಲ ಸ್ಪೆಷಲ್ ಸುದ್ದಿ ಇದೆ ಪ್ಯಾರ್ ವಾರಲ್ಲಿ ನೋಡೋಣ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.